ನೋಡಿ ಫ್ರೆಂಡ್ಸ್, ಮದುಮಗಳು ಬೆಳಗ್ಗೆ ಬೆಳಗ್ಗೆ ಎದ್ದು ಟೀ ಕುಡಿತಿದ್ದಾಳೆ, ಬ್ಲ್ಯಾಕ್ ಟೀ. ಎಂತ ಉಂಟು? ಉಗ್ರ ಹೋರಾಟ. ಯಾರಿಗೆ? ಅವಳಿಗ? ಸರಿ, ಲೆಟ್ಸ್ ಗೋ, ಬನ್ನಿ. ಏನು ಫೇಶಿಯಲ್ ಮಾಡಿಸ್ತಿದ್ಯಾ? ಹೌದು, ಪಾರ್ಲರೇ ಮನೆಗೆ ಬಂದಿದ್ದಾರೆ. ರಿವೀಲ್ ಮಾಡಿ. ನೋಡಿ ಇಲ್ಲಿ ಈ ತರ ಬಾಳೆ ಗೊನೆ ಬಂದಿರುತ್ತಲ್ವಾ. ಗೈಸ್, ಸನ್ನಿಗೆ ಹೊಸ ಗಾಡಿ ಗಿಫ್ಟ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. 4 o'clock ಆಗಿದೆ. 4 o'clock ಎದ್ದಿದ್ದೀವಿ. ಎದ್ದು ಇವಾಗ ಆಲ್ರೆಡಿ ಮಮ್ಮಿ ಎದ್ದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಒಂದೇ ಒಂದು ದಿವಸ ಇರೋದು. ನಾಳೆನೇ ಮೆಹಂದಿ, ಅರ್ಶಿನ ಶಾಸ್ತ್ರ ಎಲ್ಲನಿದೆ. ಬಟ್ ನಂಗೆ ಆಲ್ರೆಡಿ ಮೆಹಂದಿ ಇಟ್ಟಾಗಿದೆ ನೋಡಿ, ಫುಲ್ ಡಾರ್ಕ್ ಆಗಿದೆ ಗಾಯ್ಸ್. ಇವಾಗ ಏನಂತ ಅಂದರೆ ಕಲಾಕರ್ ಬ್ರೋ ಮತ್ತು ರಕ್ಷಿತ್ ಅವರು ಇವಾಗ ಬರ್ತಾ ಇದ್ದಾರೆ. ನಮ್ಮ ಕಡೆಯವರು ಅವ್ರನ್ನ ಪಿಕಪ್ ಮಾಡೋದು ಕೂಡ ಆಲ್ರೆಡಿ ಹೋಗಿ ಆಯಿತು. ಸೊ ಬನ್ನಿ, ಈ ವ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ. ಈ ವ್ಲಾಗಲ್ಲಿ ಏನೇನು ಮಾಡ್ತೀವಿ ಮತ್ತು ಯಾವ ಥರ ಪ್ರಿಪರೇಷನ್ ಮಾಡ್ತೀವಿ ಮತ್ತು ಮನೆಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮದುಮಗಳು ಬೆಳಗ್ಗೆ ಬೆಳಗ್ಗೆ ಎದ್ದು ಟೀ ಕುಡಿತಿದ್ದಾಳೆ, ಬ್ಲ್ಯಾಕ್ ಟೀ. ಬ್ಯೂಟಿ ಮೇಂಟೈನ್ ಏನು ಮಾಡಲ್ಲ ಫ್ರೆಂಡ್ಸ್. ನೋಡಿ, ಬ್ಲ್ಯಾಕ್ ಟೀ ಕುಡಿಯೋದಕ್ಕೂ ಬ್ಯೂಟಿ ಮೇಂಟೈನ್ ಮಾಡೋದಕ್ಕೂ ಏನು ಕಾರಣ? ಏನು ರೀಸನ್ ಇಲ್ಲ. ನಂಗೆ ಬ್ಲ್ಯಾಕ್ ಟೀ ಅಂದರೆ ತುಂಬ ಇಷ್ಟ ಗೈಸ್. ನಾನು ಅದಕ್ಕೆ ಬೆಳಿಗ್ಗೆ ಎದ್ದು ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ. ನೀವೇ ಹೇಳಿ ಗೈಸ್, ಬ್ಲ್ಯಾಕ್ ಟೀ ಕುಡಿಯೋದರಿಂದ ಬ್ಯೂಟಿ ಕಡಿಮೆ ಆಗುತ್ತಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್. ಕಲಾಕಾರ್ ಬ್ರೋ ಬರ್ತಿದ್ದಾರೆ. ಮಾರ್ನಿಂಗ್ ಆಯ್ತು, ಇವಾಗ 7 o'clock ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಕಾರಲ್ಲಿ ವ್ಲಾಗ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಂದರು ಕಲಾಕಾರ್ ಬ್ರೋ ಬಂದರು. ಎಂತ ಗೊತ್ತುಂಟಾ ನೋಡಿ ಸನ್ನು, ಹಾಯ್, ಆರಾಮ್. ನಾವು ಕೊಡ್ತಾ ಇದೀವಿ ಗಾಯ್ಸ್. ಹಾಯ್ 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 ಹಾಯ್. ಎಲ್ಲಿ ಹೇಗಿದ್ದೀರಾ? ಸನ್ನು ನೋಡಿ, ಕ್ಯಾಮ್ರಾಮನ್ ತರ ನಂತರನೇ ಆಡೋದು. ಇನ್ನು ಮುಂದೆ ಕಲಾಕಾರ್ ಬ್ರೋ ಬಂದ್ರು, ಏನು ನೋ ಟೆನ್ಷನ್, ನೋ ಪ್ರಾಬ್ಲಮ್. ಇನ್ನು ಮುಂದೆ ಫುಲ್ ಕಲಾಕಾರ್ ಬ್ರೋನೇ ಕವರ್ ಮಾಡ್ತಾರೆ ಗಾಯ್ಸ್. ರಾತ್ರಿ ಎಲ್ಲ ಫೋನ್ ಮಾಡೋರೆ, ಒಳ್ಳೆ ಫ್ಲೈಟ್ ಅಲ್ಲಿ ಕಳ್ಸಿದ್ರು. ಯಪ್ಪ, ಕಳ್ಸಿದೀನಿ. ನಮ್ಮ ಅಣ್ಣನವ್ರು ಕೂಡ ಬಂದಿದ್ದಾರೆ ನಿಮ್ಮನ್ನ ಪಿಕಪ್ ಮಾಡೋಕೆ. ಹೌದು ಗಾಯ್ಸ್, ತುಂಬಾ ಸೈಕ್ ಆಗಿತ್ತು. ಹೌದಾ? ನಿದ್ದೆ ಅಂತೂ ಚೆನ್ನಾಗಿ ಮಾಡಿದೆ. ಹೌದಾ? ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಸನ್ನು ಮೆಹಂದಿ ಹಾಕ್ಬಿಟ್ಟಿದ್ದಾರೆ. ಕಾಲಿಗೆ, ಕೈ, ಕಾಲು ಭರತನಾಟ್ಯಂ. ಚಲೋ, ಲಗೇಜ್ ಎಲ್ಲ ಎತ್ಕೊಂಡ್ಬಿಡೋಣ. ಅಲ್ಲಿ ಕ್ಯಾಮ್ರಾ ಎಲ್ಲ. ಮತ್ತು ನನ್ನ ಅಣ್ಣ ಹೋಗಿ ಇದು ಮಾವಿನಕಾಯಿ ಎಲೆನ ತಗೊಂಡು ಬಂದು ಇದು ತೋರಣ ಕಟ್ಟಲಿಕ್ಕೆ ಬೇಕು. ನಾನು ಮತ್ತು ಅಣ್ಣ ಹೋಗಿದ್ವಿ. ಮತ್ತು ನನ್ನ ಅಕ್ಕ, ಪಪ್ಪ, ಅಮ್ಮ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಗೈಸ್. ಯಾಕಂದರೆ ನಾಳೆನಲ್ಲ ಮೆಹಂದಿ ಇರೋದು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಿದೆ. ನಾಳೆಗೆ ಮೆಹಂದಿಗೆ ಈ ಪಾತ್ರ ತೊಳಿತಾ ಇದ್ದಾರೆ. ಬ್ರೋ, ನಾಳೆ ಏನು ಪ್ಲಾನಿಂಗು? ಯಾವ ಥರ ಮಾಡೋಣ ಅಂತ ಪ್ಲಾನಿಂಗ್ ಇಲ್ಲಿ? ನೀನು ಡ್ಯಾನ್ಸ್ ಹೇಳ್ಕೊಡ್ತೀಯ, ನಾವು ಡ್ಯಾನ್ಸ್ ಮಾಡಬೇಕು, ಲಾಗ್ ತೆಗಿಬೇಕು, ಕ್ಯಾಮ್ರಾ ತೆಗಿಬೇಕು. ಇನ್ನೊಂದು ಕೈ ಇದ್ದಿದ್ರೆ ಎಲ್ಲ ಸೊರಗಿರೋದು. ಇನ್ನೊಂದು ಕೈ ರಕ್ಷಿತ್ ಅವ್ರನ್ನ ಇಟ್ಕೊಳ್ಳೋಣ. ಇನ್ನೊಂದು ಕೈ ಹಿಂಗೆ. ಓಕೆ, ಡ್ಯಾನ್ಸ್ ಏನ್ ಮಾಡೋಣ? ಯಾವ ಸಾಂಗಿಗೆ? ಯಾವ ಸಾಂಗ್ ಮಾಡೋಣ? ಸುವಿಸುವಲಿ ನಾಡಲ್ಲಿ ಚೆಲುವೆ ಚೆಲುವ ಅಂತ ಸುಮ್ಮನೆ. ಇಲ್ಲಿ ಚೆಲುವೆ ಅಂತಿದ್ದಾರೆ, ಇವರಿಬ್ರು ಚೆಲುವ ಅಂತಿದ್ದಾರೆ. ಚೆಲುವ ಏನಿದು? ಏನಾಗಿದೆ ಪಟ್ಟಣಕ್ಕೆ? ಇರಿ, ನಾನೇ ಹೇಳ್ತೀನಿ ಸಾಂಗ್ನ. ಹೇಳ. ಒಂದು ನಿಮಿಷ ಇರಿ ಅಣ್ಣ. ಹೇಳೆ ಕೋಗಿಲೆ ಬಂತು ನೋಡು. ನೋಡಿ ಗಾಯ್ಸ್, ಇವರು ಸಾಂಗ್ ಚೂಸ್ ಮಾಡ್ತಿದ್ದಾರೆ ನಾಳೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ. ರಮ್ಮ ನೋಡಿ ನಗ್ತಿದ್ದಾರೆ. ಮೆಹಂದಿಗೆ ಅರ್ಶನ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಕವರ್ ಮಾಡಿರ್ತೇನೆ. ನೀನು ಹೇಳಿದಾಗ ಯಾರು ಕೇಳಲ್ಲ ಈಗ. ಸನ್ನು, ಒಂದ್ ರೌಂಡ್ ಅದ್ರ ಮೇಲೆ ಫೆವಿಕಲ್ ಕೋಟಿಂಗ್ ಹೊಡೆದ್ಬಿಡು. ಫೆವಿಕಲ್ ಹೊಡೆದ್ರೆ ಗಮ್ ಜೊತೆ ಅದು ಮೆಹಂದಿ ಬರಲ್ಲ. ಏನಕ್ಕೆ ಮೆಹಂದಿ ಬರಲ್ಲ? ಮೆಹಂದಿ ಅಂಟ್ಕೊಂಡ್ಬಿಟ್ಟಿರ್ತದಲ್ಲ. ಚರ್ಮನೆ ಬರ್ಬೋದು. ಮತ್ತೆ ಏನ್ ಟ್ರಿಕ್ಸ್ ಮಾಡಿದ್ರು ಬ್ಲೌಸ್ ಹಾಕೋತೀನಿ, ಎಲ್ಲ ಕಲರ್ಫುಲ್ ಆಗೋದು. ಇಲ್ಲಿ ತನಕ ಬ್ಲೌಸ್ ಏನು ಫೇಶಿಯಲ್ ಮಾಡಿಸ್ತಿದ್ಯಾ? ಹೌದು, ಪಾರ್ಲರೇ ಮನೆಗೆ ಬಂದಿದ್ದಾರೆ. ಏನೇನು ಆಗ್ತಿದೆ ರಕ್ಷಿತ್ ಅವರೇ? ನಾನು ಬೀಟ್ರೂಟು, ಕಡಲೆ ಹಸಿಟ್ಟು, ಹಾಲಿನ ಕೆನೆ ಹಾಕಿ ಸ್ಕ್ರಬ್ ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಡೋದಿದ್ದಾನೆ ಹೇಳಿ? ಆ್ಯಕ್ಚುಲಿ ಗ್ಲೋ ಬರಲಿ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ.
ಹೌದಾ? ಹೌದು. ನಾಳೆ ನಾನು ಮದುಮಗಳು ಹೆಂಗಿರ್ತಾಳೆ? ಸಕ್ಕದ ಕಾಣ್ತಿರ್ತಾರೆ. ಬಿಟ್ಕೊಂಡಿರ್ತಾಳೆ. ಸನ್ನು ಸೊ ಇವಾಗ ಆಲ್ರೆಡಿ ರೆಡಿ ಆಗಿದ್ದಾರೆ, ಫೇಶಿಯಲ್ ಎಲ್ಲ ಮಾಡಿದ್ದಾರೆ ನೋಡಿ. ಫೇಶಿಯಲ್ ಹೇಗೆ ಅನ್ನಿಸ್ತಾ ಇದೆ ಸನ್ನು ಅವರೇ? ಸಕ್ಕದಾಗಿದೆ. ಅಂದ್ರೆ ಇವಾಗ ಕ್ಲಿಯರ್ ಅಂತ ಸನ್ನು ಅನಿಸ್ತು. ಮುಖ ಪಳ ಮತ್ತೆ ಪಳ ಟ್ಯಾನ್ ಪಳ ಆಗಿರೋದೆಲ್ಲ ಹೋಯ್ತು ಅಂತ. ಟ್ಯಾನ್ ಎಲ್ಲ ಹೋಗ್ಬಿಟ್ಟಿದೆ ಅಂತೆ, ಅಷ್ಟು ಕಪ್ಪಗಿದ್ಲು ಸನ್ನು. ಹೆಂಗ್ ಕಪ್ಪಗಿದ್ಲು ಕತ್ಲಿಗಿನ ಕಪ್ಪಗಿದ್ದು ಸನ್ನು. ಸೊ ಇವಾಗ ತುಂಬಾ ಬೆಳಗಾಗ್ಬಿಟ್ಟಿದ್ದಾರೆ ಸರ್. ಮದುವೆ 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 ಕಳೆ ಕಳೆ ಕಾಣ್ತಾ ಇದೆ ನೋಡಿ ಗಾಯ್ಸ್. ಹೌದಾ? ಅಲ್ಲಿ ನೋಡಿ ಡಾಲ್ ಎತ್ಕೊಂಡು ಹೋಯ್ತಾ ಇದೆ. ಹೌದೌದು ಗಾಯ್ಸ್. ಮತ್ತೆ ಯಾವಾಗ ಮದುವೆ ಸನ್ನು? ನಾಳೆ. ನಾಮಕರಣ ಯಾವಾಗ ಸನ್ನು? ನಾಮಕರಣ ಮಾಡಿ ಇವತ್ತೇ, ಅದೊಂದು ಬಾಕಿ ಇದೆ ಅಲ್ವಾ, ಮಾಡಿಬಿಡಿ. ಸನ್ನು ಮುನ್ನು ಅಂತ ಯಾರಿಗೆ ಮಾಡೋಣ? ನೋಡಿ ಗೈಸ್, ಕಲಾಕಾರ್ ಬ್ರೋ ಇವಾಗ ಇದೇನು ಇದಕ್ಕೆ ಏನಂತಾರೆ ಬ್ರೋ? ಅದಕ್ಕ ಕಾರ್ ಮೇಲೆ ಹಾಕೋದು ಸ್ಟಿಕ್ಕರ್. ಕಾರ್ ಮೇಲೆ ಹಾಕೋರು ಸ್ಟಿಕ್ಕರ್, ಮತ್ತೆ ಇನ್ನೊಂದು ಫ್ಲೆಕ್ಸು. ಅದನ್ನ ಓಪನ್ ಮಾಡ್ತಿದ್ದಾರೆ. ನೋಡೋಣ ಯಾವ ತರ ಇರುತ್ತೆ ಅಂತ. ನಂಗೂ ಗೊತ್ತಿಲ್ಲ, ಯಾವ ಫೋಟೋ ಹಾಕಿದೀವಿ ಅಂತಾನೂ ಗೊತ್ತಿಲ್ಲ. ಗೈಸ್ ನೋಡಿ, ಇದನ್ನ ಡಿಫ್ರೆಂಟ್ ಆಗಿ ಎಲ್ಲರೂ ಬಾಕ್ಸ್ ಟೈಪ್ ಮಾಡಿಸ್ತಾರೆ, ಇವ್ರು ಆರ್ಟ್ ಶೇಪ್ ಅಲ್ಲೇ ಮಾಡಿಸ್ಬಿಟ್ಟವ್ರೆ. ಹೌದು. ಎರಡು ಹೃದಯಗಳ ಮಿಡಿತ. ನೆಕ್ಸ್ಟ್ ಫ್ಲೆಕ್ಸ್ ಓಪನ್ ಮಾಡಿ. ನಾನು ಯಾರು ಗೊತ್ತೇ ಇಲ್ಲ ಅಂತ ನೀವು ಹಂಗೆ ಹೇಳ್ಕೊಳ್ಳಿ, ಅಡ್ಡ ಹಂಗೆ ಹೇಳ್ಕೊಳ್ಳಿ. ತೋರಿಸ್ತಾರೆ ಎಸ್, ಇದನ್ನ ಓಪನ್ ಮಾಡ್ತಾ ಇದ್ದಾರೆ. ಗೈಸ್ ಎಂತ ಗೊತ್ತುಂಟಾ? ಎಂತ ಇದ್ರಲ್ಲಿ ಏನಿಲ್ಲ. ಮದಿಮಲ್ಲ ರಂಗ್ ರಂಗ್. ಯಾರಿದು? ತೋರ್ಸಿ ಗೈಸ್ ಉಲ್ಟಾ ನೋಡಿ, ಆಮೇಲೆ ಹೇಳ್ಸಿ. ತೋರ್ಸಿ 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 ರಿವೀಲ್ ಮಾಡಿ. 3 ಮೆಹಂದಿ ಸೆರೆಮನಿ, ಮೆಹಂದಿ ಸೆರೆಮನಿ, ಧನುಷ್ ಮೆಹಂದಿ ಅಂಗಡಿ. ಸೂಪರ್ ಆಗಿದೆ ನೋಡಿ ಗಾಯ್ಸ್, ಚೆನ್ನಾಗಿದೆ. ಈ ಫೋಟೋಸ್ ಚೆನ್ನಾಗಿದೆ, ಲೈಟ್ ಆಗಿ. ಹೌದು. ಹಾಯ್ ಗಾಯ್ಸ್, ಸೊ ಎಲ್ಲ ಬೆಳಗ್ಗೆನೆ ಬಂದು ರೆಸ್ಟ್ ಮಾಡಿ ಈಗ ಸ್ವಲ್ಪ ಲೈಟಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಅರೇಂಜ್ಮೆಂಟ್ಸ್ ಏನೇನಾಗಿದೆ ಸನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಳದಿಗೆ ಗೈಸ್, ಹಳದಿಗೆ ಏನಿಲ್ಲ ಅಂದ್ರು ಒಂದು 7 ಶಾಮಿಯಾನ ಹಾಕ್ಸೋರೆ ಗೈಸ್. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಶಾಮಿಯಾನ 7 ಶಾಮಿಯಾನೇ ಹಾಕ್ಸೋರೆ. ಹೌದು. ಅಂದ್ರೆ ಆಕ್ಚುಲಿ ನಮ್ ಕಡೆ ಹಲ್ದಿ ಮತ್ತು ಮೆಹಂದಿನ ಸ್ವಲ್ಪ ಗ್ರ್ಯಾಂಡ್ ಆಗೇ ಮಾಡೋದು, ಓಕೆನಾ? ಸೊ ಲೈಕ್ ಇಲ್ಲಿ ಇರೋ ಊರವರು ಮತ್ತೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ. ನನ್ನ ಪ್ರಕಾರ ಒಂದು 250 ಮೆಂಬರ್ಸ್ ಬರ್ಬೋದು ಅನ್ಸುತ್ತೆ. ಸೊ ಅಷ್ಟು ಜನಕ್ಕೆ ಇಷ್ಟು ಪೆಂಡಲ್ ಹಾಕ್ಸಿ ಅರೇಂಜ್ಮೆಂಟ್ಸ್ ನ ಬರೀ ಹಳದಿಗೆ ರೆಡಿ ಮಾಡಿದ್ದಾರೆ ಸನ್ನು. ಹೌದು. ಅಂದ್ರೆ ಏನ್ ಗೊತ್ತಾ ಅಣ್ಣ, ಇಲ್ಲಿ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಅಲ್ವಾ, ಸೊ ಅದರಿಂದ ನಮ್ಗೆ ಒಂಥರ ಕಂಫರ್ಟೇಬಲ್ ಇದೆ. ಇವಾಗ ಕೆಲವು ಮನೆಯಲ್ಲಿ ಇದು ಶಾರ್ಟ್ ಪ್ಲೇಸ್ ಇರುತ್ತೆ ಚಿಕ್ಕದು, ಅವಾಗ ಸ್ವಲ್ಪ ಕಂಜೆಸ್ಟೆಡ್ ಪ್ಲೇಸ್ ಆಗುತ್ತೆ. ಬಟ್ ಓಪನ್ ಪ್ಲೇಸ್ ಅಲ್ಲ, ಓಪನ್ ಪ್ಲೇಸ್ ಚೆನ್ನಾಗಿದೆ. ಬಾ ಒಳಗಡೆ ಏನೇನಿದೆ ಎಕ್ಸ್ಪ್ಲೈನ್ ಮಾಡು. ಇದೆಲ್ಲ ಹೆಂಗೆ ನಾಳೆ ಏನೇನಿದೆ ಸೆಟಪ್? ಸ್ಟಾರ್ಟಿಂಗ್ ಎಂಟ್ರಿ ಕೊಡ್ಬೇಕಾದ್ರೆ ಇಲ್ಲಿ ಮ್ಯಾಟ್ ಇದೆ, ಕಾಣಿಸ್ತಿದೆ ಅಲ್ವಾ? ಈಗೊಂದು ಮ್ಯಾಟ್ ಇದೆ, ಇಲ್ಲೊಂದು ಮ್ಯಾಟ್ ಇದೆ. ಈ ಚೇರ್ಸ್ ಎಲ್ಲ ಹಾಕ್ಬೇಕಷ್ಟೇ. ನಾಳೆ ಅಲ್ಲ, ಇವತ್ತು ನೈಟ್ ನೀಟಾಗಿ ಅದು ಒರೆಸಿ ಹಾಕ್ಬೇಕು. ಮತ್ತೆ ನೋಡಿ, ಇದು ಫ್ಯಾನ್, ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಶೆಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಫ್ಯಾನ್ ಇದೆ, ಹಾಗೆ ಇಲ್ಲೊಂದು ಫ್ಯಾನ್ ಇದೆ. ಇದು ಆ ಸೈಡ್ ನಮಗೆ ಬ್ರೋ, ನಾವು ಅಲ್ಲಿರ್ತೀವಲ್ವಾ, ನೀವು ಅಲ್ಲೇ ಇರ್ತೀರಾ. ಯಾಕೆ ಹೇಳಿ? ಇಲ್ಲೇ ಇರ್ತೀರಲ್ಲ ವಿಡಿಯೋ ತಕೊಂಡು, ಮತ್ತೆ ನಮ್ದು ಫೋಟೋ ಶೂಟ್ ಅದು ಇದೆಲ್ಲ ಈ ಸೈಡ್ ಇರ್ತೀರಾ. ನಮ್ಗೆ ಈ ಫ್ಯಾನು, ಇಲ್ಲಿ ಕೂತವ್ರಿಗೆ ಆ ಫ್ಯಾನ್. ಸೊ ನೆಕ್ಸ್ಟ್ ಇವಾಗ ಈವ್ನಿಂಗ್ ಆಯ್ತಲ್ವಾ, ಸ್ಟೇಜ್ ಹಾಕೋಕ್ ಬರ್ತಾರೆ. ಸ್ಟೇಜ್ ಪ್ಲಾನಿಂಗ್ ಇರೋದು ಇಲ್ಲಿ. ಎಷ್ಟು ದೊಡ್ಡದು? ಸ್ಟೇಜ್ ಹಾಕ್ತಾರೆ. ಓಕೆ, ಅರ್ಶಿನಶಾಸ್ತ್ರ ಒನ್ ಅವರ್ ಅರ್ಶಿನಶಾಸ್ತ್ರ ಫಿನಿಶ್ ಮಾಡಿ 1 2 ಅವರ್ಸ್ ಮೆಹಂದಿ, ಹೌದು. 2 ಅವರ್ಸ್ ಊಟ ಮಾಡ್ಕೊಂಡು ಜೂಟು ಇಲ್ಲಿಂದ ಹೊರಡೋದಷ್ಟೇ. ಸೊ ಇಲ್ಲಿ ಸ್ಟೇಜ್ ಹಾಕ್ತಾರೆ, ಲೈಟಿಂಗ್ಸ್ ಹಾಕ್ತಾರೆ, ಆಮೇಲೆ ಅದೇ ತಾವ್ರದೇನೋ ಅಂದೆ ಅಲ್ವಾ, ಸೊ ಅದು ಪ್ಲಾನಿಂಗ್ ಇದೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಓಕೆ ಗಾಯ್ಸ್, ನೋಡಿ ಏನೇನೆಲ್ಲ ಮಾಡ್ತಾರೆ. ಇದು ನನ್ನ ಅಕ್ಕ, ಇದು ರಕ್ಷಿತಾ ಅವರು. ಕುಕಿಂಗ್ಗೆ ಬೇರೆ ಜನ ಬರ್ತಾರೆ ಕುಕಿಂಗ್ ಮಾಡೋಕೆ, ಸೊ ಅವರಿಗೆ ಬೇಕಾಗಿರೋ ಎಲ್ಲಾ ಪಾತ್ರೆ ಐಟಮ್ಸ್ಗಳೆಲ್ಲ ಇಲ್ಲಿ ವಾಶ್ ಮಾಡಿ ಇಟ್ಟಿರೋದು. ಅಂದ್ರೆ ನಿಮ್ದೇನೆ ಎಲ್ಲ ಇಷ್ಟು ಸಾಮಾನು ಸನ್ನು? ನಮ್ದಲ್ಲ, ಇದು ಶಾಮಿಯಾನದವ್ರದ್ದು, ರೆಂಟೆಡ್. ಸೊ ಅವ್ರು ನೆನ್ನೆ ತಂದಿದ್ರ, ಅದನ್ನೆಲ್ಲ ವಾಶ್ ಮಾಡಿ ಇವತ್ತು ಬೆಳಿಗ್ಗೆ ಇಲ್ಲಿ ಇಟ್ಟಿರೋದು. ಓಕೆನಾ? ನೆಕ್ಸ್ಟ್ ಕುಕಿಂಗ್ ಮಾಡೋದೆಲ್ಲ ಆ ಸೈಡ್ ಮಾಡ್ತಾರೆ. ನಡೀರಿ ಎಲ್ಲಿ ತೋರಿಸಿ ಯಾವ ತರ ಇದೆ ಜಾಗ. ಇದೆಲ್ಲ ಮನೆ, ಈಗೆಲ್ಲ ಮದುವೆ ಮನೆ ಅಂದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಮ ಸನ್ನು ಅವರು ನೀವು ಸಿನಿಮಾ ನೋಡ್ಬೇಕಾದ್ರೆ ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ? ಮದುವೆ ಮನೆ
ಅದನ್ನ ರಿಯಲ್ ಆಗಿ ಒಂದು ವ್ಲಾಗ್ ಆಗಿ ಲ್ಯಾಗ್ ಆಗಿ ನೋಡಿದಾಗ ಹೆಂಗ್ ಫೀಲ್ ಆಗುತ್ತೆ ನೋಡಿ. ಇಲ್ಲೇ ಕುಕಿಂಗ್ ಮಾಡೋದು. ಓಕೆ ನೋಡಿ ಜಾಗ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಇಲ್ಲಿ ಹೀಗಿದೆ ಅಷ್ಟೇ, ನಾಳೆ ತುಂಬಾ ತುಂಬಿ ಹೋಗ್ತಾ ಇರತ್ತಿಲ್ಲ. ನೋಡಿ ಸಾಮಾನೆಲ್ಲ ಜೋಡಿಸಿದ್ದಾರೆ. ಸೆಗಣಿ ಹಾಕಿ ನೀಟಾಗಿ ಇದ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಅದು ಕೆಲ್ಸಕ್ಕೆ ಬಂದಿದ್ರು. ಎಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿದ್ದಾರೆ. ಮದುವೆ ಬಿಸಿಲ್ ಇದ್ರು ಅನ್ಸುತ್ತೆ ಸಣ್ಣ. ಬಿಸಿಲು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಇದಾಕೋರೆ. ಮತ್ತೆ ಇಲ್ಲಿ ಎಲ್ಲ ಓಕೆ. ಆದ್ರೆ ಇಲ್ಲಿ ಏನಕ್ಕೆ ನೀರು ಕುಡಿದ್ರೆ ಸ್ನಾನ ಮಾಡ್ಬೇಕಾದ್ರೆ ನೀರು ಸ್ವೀಟ್ ಆಗ್ತೈತೆ. ಯಾಕೆ ಸ್ನಾನ ಮಾಡ್ಬೇಕಾದ್ರೆ ಕುಡಿಬೇಕಾದ್ರೆ ಎಲ್ಲ ಸ್ನಾನ ಮಾಡ್ಬೇಕಾದ್ರೆ ಹಂಗೆ ಕುಡಿಲಿಲ್ಲ, ಸುಮ್ಮನೆ ಟೇಸ್ಟು ಟೇಸ್ಟ್ ನೋಡಿದ್ರ ನಾವ್ ಅದನ್ನ ನೋಡಲ್ಲ. ಇನ್ನು ಸ್ವಲ್ಪ ಕತ್ಲಾದ್ರೆ ಬೇರೆ ಟೇಸ್ಟ್ ನಮ್ದು. ಅದು ಇಲ್ಲಿ ಅಷ್ಟು ಸ್ವೀಟ್ ಇದೆಯಾ ನೀರಿಲ್ಲಿ? ಬಾವಿ ನೀರಲ್ವಾ ಬ್ರೋ, ಅದಕ್ಕೋಸ್ಕರ ಸ್ವೀಟ್ ಆಗಿರುತ್ತೆ ವಾಟರ್ ಎಲ್ಲ. ಮತ್ತೆ ನೋಡಿ ಇದು ನಮ್ಗೆ ಇಲ್ಲಿಗೆ ಬ್ಯಾಂಗ್ಳೂರ್ ತಗೊಂಡ್ ಹೋಗೋಕೆ. ಯಾಕಂದ್ರೆ ನಾನ್ ಮತ್ತು ಮುನ್ನು ಏನು ತಿನ್ನಂಗಿಲ್ಲ, ಫಲಾಹಾರ ಮಾಡ್ಬೇಕು ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಇದನ್ನು ಕುಡಿಲಿಕ್ಕೆ ಅಲ್ಲಿ ಮೂರ್ತ ಆಗ್ಬೇಕಾದ್ರೆ ಕೂಡ ಈ ಬೊಂಡ ಅಂತೀವಿ ನಾವು. ಎಣ್ಣೆನ ಬೋಂಡ ಅಂತೀರಾ? ಬೋಂಡನೇ ಅಂತೀರಾ? ಬೋಂಡನ ಬರ್ತೈತೆ ಅಕ್ಕ. ಬೋಂಡನ ಏನ್ ಹೇಳೋದು? ಬೋಂಡ, ಬಜ್ಜಿ ಬೋಂಡನೇ ಅಂತೀವಿ. ಗೋಲಿ ಬಜ್ಜೆ ಮತ್ತೆ ಬನ್ಸ್ ಆ ತರನೇ ಹೇಳ್ತೀವಿ. ಹೌದು. ಈ ಕಡೆ ನೀವು ಅಲ್ಲಿ ಮಂಗಳೂರು ಬೋಂಡ ಅಂತೀರಲ್ವಾ, ಅದನ್ನ ಇಲ್ಲಿ ಇದು ಗೋಲಿ ಬಜ್ಜೆ ಅಂತಾರೆ ಅಷ್ಟೇ. ಸೊ ಇವಾಗ ನೈಟ್ ಅಷ್ಟರಲ್ಲಿ ಲೈಟ್ ಎಲ್ಲ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ವೇಟ್ ಮಾಡಿ ಗೈಸ್. ಇವಾಗ ಇಲ್ಲಿ ಹತ್ತಿಗೆ ತೋರಣ ಕಟ್ತಾ ಇದ್ದಾರೆ. ಹಾಗೆ ಇದು ಬಾಳೆ ಗಿಡನ ಇಲ್ಲೇ ಹಾಕ್ತಾರೆ, ಯಾಕಂದ್ರೆ ಎಂಟ್ರೆನ್ಸಿಗೆ ಹಾಕ್ತಾರೆ. ಇವತ್ತು ಸಂಜೆ ಹಬ್ಬದ ವಾತಾವರಣ, ಸಾರಿ ಹಬ್ಬದಲ್ಲ, ಮದುವೆದು ಪ್ರಿಪರೇಷನ್ ವಾತಾವರಣ ಎಲ್ಲ ಬಂದಿದೆ. ಯಾಕಂದ್ರೆ ನೋಡಿ ಇವಾಗ ತೋರಣ ಕಟ್ಟೋದು ಮತ್ತೆ ಬಾಳೆ ಗಿಡ ಕಟ್ಟೋದು ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ ಗಾಯ್ಸ್ ನೋಡಿ. ಹಾಗೆ ನೆಂಟ್ರೆಲ್ಲ ಬರ್ತಿದ್ದಾರೆ. ಇವಾಗ ನನ್ನ ಅತ್ತಿಗೆ ಕೂಡ ಅತ್ತಿಗೆ ನೋಡಿ, ಅತ್ತಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿಂದ. ಮತ್ತು ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾಳೆನೇ ಇರೋದು ಗಾಯ್ಸ್ ಮೆಹಂದಿ ಶಾಸ್ತ್ರ ಮತ್ತು ಅರ್ಶಿನ ಶಾಸ್ತ್ರ. ಯಾಕೆ ಅಕ್ಕ ನೀವು ಎರಡು ತಿನ್ಬೇಕು, ನನ್ನ ಮಗಳು ಒಂದಿ ತಿಂದ್ರೆ ಸಾಕು, ಸ್ವಲ್ಪ ದಪ್ಪ ಆಗಿದ್ದಾರೆ. ಇವಾಗ ಡೆಕೋರೇಷನ್ ಅವ್ರು ಬರ್ತಾ ಇದ್ದಾರೆ, ಅಂದರೆ ಸ್ಟೇಜ್ ಡೆಕೋರೇಷನ್ ಅವ್ರು ಇವಾಗ ಬರ್ತಿದ್ದಾರೆ. ಸೊ ನಾಳೆ ಹಳದಿ ಮತ್ತು ಮೆಹಂದಿ ಶಾಸ್ತ್ರಕ್ಕೆ ಡೆಕೋರೇಷನಿಗೆ ಇವಾಗ ಬಂದರು ಗೈಸ್. ಇಲ್ಲೇ ಇವಾಗ ಸ್ಟೇಜ್ ಹಾಕೋದು ನೋಡಿ ಗೈಸ್. ನನಗೆ ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರಕ್ಕೆ ಡೆಕೋರೇಷನ್ಸ್ ಯಾವ ಥರ ರೆಡಿ ಆಗಿದೆ ಅಂತ ಇನ್ನೂ ಆಗಲಿಲ್ಲ. ಒಂದು 80% ಕಂಪ್ಲೀಟ್ ಆಯ್ತು, ಇನ್ನು 20% ಬಾಕಿ ಇದೆ. ನಾಳೆ ಕ್ಲಿಯರ್ ಆಗಿ ನೋಡ್ತೀರಾ, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ಅಲ್ವಾ. ಸೊ ನನಗಂತ ಇಷ್ಟ ಆಯ್ತು, ನಿಮ್ಗೆ ಇಷ್ಟ ಆಯ್ತಾ ಅಲ್ವಾ? ನಮಗೆ ಇಷ್ಟ ಆಯ್ತು, ಸಕ್ಕತ್ತಾಗಿದೆ. ಸೂಪರ್. ನೋಡಿ ಗೈಸ್, ಇದು ನನ್ನ ಸಿಂಹಾಸನ, ಅದನ್ನ ರಿವೀಲ್ ಮಾಡೋಂಗಿಲ್ಲ. ಈ ಸಿಂಹಾಸನ ನಾವೇ ಬೆಂಗಳೂರಿಂದ ಒಪ್ಕೊಂಬಂದ ನಮ್ಮ ತಂಗಿ ಮದುವೆಗೋಸ್ಕರ ಗೈಸ್. ಇನ್ನು ತಾವರೆ ಎಲ್ಲ ಬರುತ್ತೆ. ಇನ್ನ ಪಾಪ ಮಾಡ್ತಾನೆ ಇದಾರೆ ವರ್ಕ್ ಪಾಪ ಅವರು ಅವಾಗಿಂದ ಸಂಜೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಸಕ್ಕತ್ತಾಗಿ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಡೆಕೋರೇಷನ್ಸ್. ಒಳ್ಳೆ ಎಲ್ಲೋ ಹಳದಿ. ನಮ್ ಕಡೆ ಈ ತರನೇ ಇರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಮ್ ಕಡೆ ಸೆಲೆಬ್ರೇಷನ್ ಎಲ್ಲ ಇದೇ ತರ ಇರುತ್ತೆ. ಹಳದಿ ಮತ್ತು ಮೆಹಂದಿ ಶಾಸ್ತ್ರದೆಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಓಕೆ ಸೂಪರ್. ಡ್ಯಾನ್ಸ್ ಗೀನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮದುವೆಗೆ. ಯಾವ ರೀತಿ ಸನು ಈಗ ರಿಸೆಪ್ಷನಲ್ಲಿ ಓಕೆನಾ, ಮುಂದ್ಗಡೆ ವಿಡಿಯೋ ಇರುತ್ತೆ ಓಕೆನಾ. ಎಕ್ಸೈಟ್ಮೆಂಟ್ ರಿಸೆಪ್ಷನ್ಗೆ ಹೋಗೋ ಎಕ್ಸೈಟ್ಮೆಂಟ್ ಹೆಂಗಿದೆ ಇನ್ನ? ಆಯ್ತು ಹೇಳು ಈಗ ಎಕ್ಸೈಟ್ಮೆಂಟ್ ಹೆಂಗಿದೆ? ಏನಂದ್ರೆ 2-3 ಡೇಸ್ ನಿದ್ದೆ ಇರಲ್ಲ, ಇವತ್ತಿಂದ ನಿದ್ದೆ ಇರಲ್ಲ. ಸೊ ಇವಾಗ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಏನಂತಂದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡೋಣ, ನಾನ್ ಮತ್ತು ಮುನ್ನು ಡ್ಯಾನ್ಸ್ ಮಾಡೋಣ ಅಂತ ನನ್ನ ಮೈಂಡ್ ಅಲ್ಲಿ ಇದೆ. ಆಲ್ರೆಡಿ ಕೆಲವು ಪ್ಲಾನ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿದೆ. ಬಟ್ ಅಲ್ಲಿ ತಲುಪಬೇಕಾದ್ರೆ ನಿಜ ನಂಗೆ ಇವಾಗ್ಲೇ ಫೀವರ್ ಬರ್ತಿದೆ. ಸೊ ಆಗುತ್ತೋ ಇಲ್ವೋ, ಅಂದ್ರೆ ಡ್ಯಾನ್ಸ್ ಮಾಡಕ್ ಆಗುತ್ತೋ ಇಲ್ವೋ, ಅಷ್ಟು ಎನರ್ಜಿ ಇರುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟ್ ಇರ್ಲಿದ್ದೀನಿ ಅಷ್ಟೇ. ಅಂದ್ರೆ ನಾವು ಇಷ್ಟ ದಿನ ಶೂಟ್ ಮಾಡ್ಬೇಕಾದ್ರೆ ಇಬ್ರು ತುಂಬಾ ಎನರ್ಜಿ ಆಗಿರೋರು. ಸೊ ಬೇಗ ಮುಗಿಸ್ಕೊಂಡ್ ಬರ್ತಿದ್ದೆ. ಸೊ ಈಗ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಇಬ್ರಿಗೂನು?
ಅಂದ್ರೆ ಟಯರ್ಡ್ ಟಯರ್ಡ್ ಆಗಿರ್ತೀರಾ ಅದನ್ನೇ ಮತ್ತೆ ಆಲ್ಮೋಸ್ಟ್ ಇವಾಗ ನಾರ್ಮಲ್ ಆಗಿ ವೆಡ್ಡಿಂಗ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಟಯರ್ಡ್ ಆಗಿರ್ತಾರೆ. ಬಟ್ ಇಷ್ಟೊಂದು ಇದ್ ಮಾಡ್ಕೊಂಡು ಓಡಾಡ್ಕೊಂಡು ಟ್ರಾವೆಲಿಂಗ್ ಅಲ್ವಾ ಬ್ರೋ ತುಂಬಾ, ಅದೇ ಕಷ್ಟ. ಹೌದು, ಟ್ರಾವೆಲಿಂಗು ನಿದ್ದೆ ಇಲ್ಲ ಸೊ ನಮ್ಗಂತೂ ನಿದ್ದೆನೇ ಇರಲ್ಲ. ಯಾಕಂದ್ರೆ ನಾಳೆ ಹಳ್ದಿ ಆದ ತಕ್ಷಣ ನಾವು ಬೆಂಗಳೂರಿಗೆ ಹೊರಡ್ತೀವಿ ಗೈಸ್, ಗೌಡಿಗೆರೆಗೆ ಹೊರಡ್ತೀವಿ. ನಿದ್ದೆ ಇರಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ. ನಂಗೆ ಡ್ಯಾನ್ಸ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ನನ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಎಷ್ಟು ಕಲೆ ಇದೆ ಅದನ್ನ ಸ್ವಲ್ಪ ಇವತ್ತು ತೋರಿಸ್ಕೊಡ್ತೀವಿ ಅಷ್ಟೇ. ನಾವು ನಮ್ಮ ತಂಗಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ, ಜೊತೆಲೆ ನಿಂತ್ಕೊಂಡಿರ್ತೀವಿ, ಕ್ಯಾಮ್ರಾ ಹಿಡಿ ಅಂದಾಗ ಬಂದು ಹಿಡಿತೀವಿ. ಥ್ಯಾಂಕ್ ಯು ಬ್ರೋ, ಹೀಗೆ ಸಪೋರ್ಟ್ ಮಾಡಿ ಬ್ರೋ. ಸೊ ಗೈಸ್, ನಂದು ವಿಡಿಯೋ ಬ್ಲಾಗ್ ಎಲ್ಲ ಬ್ರೋನೇ ಹಿಡಿತಿದ್ದಾರೆ. ಮದುವೆ ಫೋಟೋನ ತೆಗಿಬೇಕಲ್ಲ. ಹೌದು, ಫೋಟೋಸು ಅಷ್ಟೇ. ಮತ್ತೆ ನಂಗೆ ಇಲ್ಲಿ ಪರ್ಸನಲ್ ಬ್ಲಾಗ್ ಕೂಡ ಬ್ರೋನೇ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅದರಿಂದ ನಂಗೆ ಸ್ವಲ್ಪ ಅಲ್ಲ ತುಂಬಾ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಬ್ರೋ, ಕಲಾಕರ್ ಬ್ರೋ. ಗಿಫ್ಟ್ ಸಣ್ಣಗೆ ಓಡಿಸು ನೋಡಿ ಗಾಯ್ಸ್, ಸಣ್ಣಗೆ ಹೊಸ ಗಾಡಿ ಗಿಫ್ಟ್ ಮದುವೆಗೆ ಓಡಾಡಕ್ಕೆ. ಟೇಪ್ ಕಟಿಂಗು, ಮಲ್ಲಿಗೆ ಅಳ್ತಾ ಇದಾರೆ ಇಲ್ಲೊಬ್ರು, ಅಳ್ತಾವ್ರೆ ನೋಡಿ ಗಾಯ್ಸ್. ಗ್ರಾಮದೇವನು ಸರವಾಳದ ಧರ್ಮದೇವನು ಮಂಚಲಿ ಪರಿವಾರದ ಶಕ್ತಿಯನ್ನು ಈಗಿನ ಗುರು ಹಿರಿಯನು ಮಾತ್ರ ಮಂಚಲಿ ಪ್ರಾರ್ಥನೆಗಳನ್ನು ಒಂದು ಮದುವೆ ಒಂದು ಶುಭ ಲಗ್ನ ನಡಕೊಳ್ಳುವನದು ಮನುಷ್ಯನಂತ ಈ ಶುಭ ಕರ್ಣವಾದ ಕಾರ್ಯನಿರ್ವಹಿರುವುದು ಮಧುರ್ ಮಹಾಗಣಪತಿ ದೇವರಿಗೆ ಸ್ವಸ್ತಿಗೆ ನಮ್ಮ ಅಂತೇಳಿ ಅನ್ಬಿಂದು ಭಕ್ತಿದ ಪ್ರಾರ್ಥನೆ ಅಮ್ಮನ ಮಹಾಂತ ದೈವ ದೇವರಿಗೆ ಮನುಷ್ಯನಿಗೆ ಪ್ರಾರ್ಥನೆ ಇಲ್ಲೆಲ್ಲ ಕುಟುಂಬದ ಊರುಗೌಟ್ರ ಬಿಣ್ಣೆರ ಅಂತ ಮಹಾಂತರೆಲ್ಲ ಕೇಳೋದು ಮದುವೆ ಸಫರ ಉಂಟು ಅರಿಬಾರ್ದು ಕಮ್ಮಿ ಅಂಬಾನಿ ಮದುವೆ ಥರ ರೆಡಿ ಆದೈತೆ. ಜನ ಅಂಬಾನಿ ಮದುವೆ ನೋಡ್ದಂಗೆ ನಿಮ್ಮ ಮನೆ ಮದುವೆ ನೋಡ್ತಾವ್ರೆ. ಯಾಕೆ ಅಂದ್ರೆ ಎಪಿಸೋಡ್ ಮೇಲೆ ಎಪಿಸೋಡ್ಗಳು ಅವ್ರ ಮದುವೆನ ನ್ಯೂಸ್ ಅವ್ರು ಕ್ಯಾರಿಸ್ಬಿಟ್ಟು ತೋರಿಸ್ತಾರೆ, ನಿನ್ ಮದುವೆ ನೀವೇ ತೋರಿಸ್ತಾ ಇದೀರಾ. ಜನರ ರಿಯಾಕ್ಷನ್ ಹೆಂಗೈತೆ ಅಲ್ವಾ? ಹೌದು, ತೋರಿಸ್ಬೇಕಲ್ವಾ, ಮತ್ತೇನ್ ಮಾಡೋದು, ಅವರಿಗೂ ಗೊತ್ತಾಗ್ಬೇಕಲ್ವಾ ಅಲ್ವಾ. ಅವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವ ತರ ಇರುತ್ತೆ ಇವ್ರ ಮ್ಯಾರೇಜ್ ಅಂತ. ಸೊ ಅದಕ್ಕೋಸ್ಕರ ಲೈವ್ ಆಗಿ ತೋರ್ಸೋಣ. ಅಲ್ಲ ರಿಸೆಪ್ಷನ್ ಅವತ್ತು ಲೈವ್ ಇಡೋಣ ಬೇಕಾದ್ರೆ, ಓಕೆನಾ? ಮುನ್ನು ಏನ್ ಹೇಳ್ತಾರ ನೋಡೋಣ. ಅವರು ಓಕೆ ಅಂದ್ರೆ ಲೈವ್ ಇಡೋಣ ಮ್ಯಾರೇಜ್. ಸಣ್ಣ ಏನ್ ಮಾಡ್ತಾ ಇದೀಯ? ಏನಿಲ್ಲ ಬ್ರೋ, ಜ್ವರ ಬರೋ ತರ ಆಯ್ತದೆ. ಜ್ವರ ಇನ್ನ ಫೋಟೋ ಶೂಟ್ ಮಾಡಿಸಿಲ್ಲ, ಇನ್ನ ಹಳದಿ ಸ್ಟಾರ್ಟ್ ಮಾಡಿಲ್ಲ, ಅಲ್ಲೇ ಜ್ವರ. ಹೌದು, ಜ್ವರ ನಿಜ ಬರ್ತಿದೆ. ಒಂದೇ ಸಲ ಮದುವೆ ಸೀಸನ್ ಅಲ್ಲ, ಓಡಾಡ್ಬಿಟ್ಟಿದ್ಯಾ, ಅದಕ್ಕೆ ಹಂಗಾಗ್ಬಿಟ್ಟು ಅನ್ಸುತ್ತೆ. ನೋಡಿ ಡೆಕೋರೇಷನ್ಸ್ ಎಲ್ಲ ಯಾವ ತರ ಆಗ್ತಿದೆ ಅಂತ. ಓಕೆ, ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ಅಲ್ಲಿ ಸ್ಟೇಜ್ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ರಿಸೆಪ್ಷನ್ ಸ್ಟೇಜ್ ಅಲ್ಲ ಗೈಸ್, ಬರೀ ಹಳದಿಗೆ ಸ್ಟೇಜು. ಸೊ ಇಲ್ಲೂ ಏನೋ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ, ಮೇಲ್ಗಡೆ ಎಲ್ಲ ಕಟ್ಟಿದ್ದಾರೆ ಏನೋ, ಇಲ್ಲಿ ಶಾಸ್ತ್ರ ಏನೋ ಮಾಡ್ತಾರೆ ಈಗ ನೋಡಿ. ಮೇಲ್ಗಡೆ ಏನೋ ಕಟ್ಟಿದ್ದಾರೆ, ಪಂಚೆ ಎಲ್ಲ ಕಟ್ತಾ ಇದ್ದಾರೆ ಇನ್ನು ನೋಡಿ, ಹಿಂಗಿದೆ. ಜನ ನೋಡಿ, ಜನ. ಅಂಕಲ್ ಫುಲ್ ಬ್ಯುಸಿ ನೋಡಿ, ಬೆವರು ಹರಿಸ್ಬಿಟ್ಟಿದ್ದಾರೆ ಅಂಕಲ್. ನೋಡಿದ್ರಲ್ವಾ ನಮ್ಮ ಮನೆಯ ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ಸ್ ಯಾವ ಥರ ರೆಡಿ ಮಾಡಿದ್ದೀವಿ ಅಂತ.
ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ನಾನಿದು ಈ ಟವಲ್ನ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ನನ್ನ ಮೈ ಇವಾಗ ಅರಿಶಿನ ಮೈ ಆಗಿದೆ. ಸೊ ಅದಕ್ಕೋಸ್ಕರ ಟವಲ್ ಹಾಕ್ಕೊಂಡು ಮತ್ತು ಈ ಥರ ಬ್ಲ್ಯಾಕ್ ಬುಟ್ ಹಾಕ್ಕೊಂಡು ಓಡಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈ ಟವಲ್ನ ಹಾಕ್ಕೊಂಡಿದ್ದೀನಿ ಗೈಸ್. ಹಾಗೆ ಈ ಬ್ಲ್ಯಾಕ್ ಬುಟ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಗೈಸ್ ನೆಕ್ಸ್ಟ್ ಮ್ಯಾರೇಜ್ ವ್ಲಾಗ್ ಮತ್ತು ನನಗೆ ಹಳದಿ ಹಚ್ಚೋ ವ್ಲಾಗ್ಸ್, ಹಾಗೆ ಮೆಹಂದಿದು ಶಾಸ್ತ್ರದ್ದು ಎಲ್ಲ ವ್ಲಾಗ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ ಗೈಸ್. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ ಬಾಯ್, ಲವ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ